ಮಂಡ್ಯದಲ್ಲಿ ಡಿಸೆಂಬರ್ 20, 21, 22ರಂದು 3 ದಿನಗಳ ಕಾಲ ನಡೆಯುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಎಲ್ಲಾ ಕೆಲಸಗಳು ಉತ್ತಮ ರೀತಿಯಲ್ಲಿ ಜರುಗಲಿ ಅಂತ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ತಿಳಿಸಿದರು. ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಇದುವರೆಗೂ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಹಲವಾರು ಸಭೆ ಕಾರ್ಯಕ್ರಮಗಳು ನಡೆದು ಪೂರ್ಣ ಸಿದ್ಧತೆಯ ಬಗ್ಗೆ ಚರ್ಚಿಸಲಾಗಿದೆ. ಇಂದಿನ ಸಭೆಯಲ್ಲಿ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಚರ್ಚಿಸಿ ಎಲ್ಲರೂ ಒಳ್ಳೆಯ ಸಲಹೆಗಳನ್ನು ನೀಡಿದ್ದೀರಾ ಎಂದರು. ಕನ್ನಡ ಭಾಷೆಯನ್ನು ಅತ್ಯಂತ ಹೆಚ್ಚು ಮಾತನಾಡುವ ಜಿಲ್ಲೆ ಮಂಡ್ಯವಾಗಿದ್ದು, ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದರು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯ ನಗರದಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ರ ವಿಚಾರಗಳು ಚರ್ಚೆ ಮಾಡ್ತಾ ಇದ್ದೇವೆ. ಊರಿಗೊಂದು ಹಬ್ಬ ಇರೋ ಹಾಗೆ ನಮ್ಮ ನಾಡಿಗೂ ಒಂದು ಹಬ್ಬ. ಅದೇ ರೀತಿ ಕಳೆದ ವರ್ಷ ಹಾವೇರಿಯಲ್ಲಿ ಬಹು ಚೆನ್ನಾಗಿ ಆದಂಥ ಒಂದು ಕಾರ್ಯಕ್ರಮ ಈ ವರ್ಷ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷವಾಗಿರ್ತಕ್ಕಂಥ ವಿಚಾರ. ಇದಕ್ಕೆ ಸಂಬಂಧಿಸಿದ ಹಲವಾರು ವಿಚಾರಗಳನ್ನು ಜಿಲ್ಲಾಧಿಕಾರಿಗಳು ಪ್ರೆಸೆಂಟ್ ಮಾಡಿ, ಈಗ ತಮ್ಮೆಲ್ಲರಿಗೂ ಕೂಡ ನಮ್ಮ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿಯವರು 28 ಸಮಿತಿಗಳ ಮುಖಾಂತರ ಆಗ್ತಾ ಇರ್ತಕ್ಕಂಥ ಎಲ್ಲ ವಿಧವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. 20, 21, 22ನೇ ತಾರೀಕು ನಡೀತಕ್ಕಂಥ ಕನ್ನಡಮ್ಮನ ಭುವನೇಶ್ವರಿಯ ನುಡಿ ಜಾತ್ರೆಯ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ನಮ್ಮ ಮಂಡ್ಯ ಸಾಹಿತ್ಯ ಪರಿಷತ್ತು ಮತ್ತು ಮಂಡ್ಯ ಆಡಳಿತ ಎಲ್ಲರೂ ಕೂಡ ಸೇರಿ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಸರ್ವ ಜನಗಳು, ದೇಶ ವಿದೇಶಗಳಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರು ಕೂಡ ಈ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ. ಕನ್ನಡದ ಮೊದಲ ಡಿಕ್ಷನರಿಯನ್ನು ಬರೆದಂಥ ಕಿಟೆಲ್ ಅವರ ಸಂಬಂಧಿಕರನ್ನು ಕೂಡ, ಅವರ ಲಿನೇಜ್ನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಟ್ಟಾರೆ ನಮ್ಮ ಮಂಡ್ಯದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಒಂದು ವಿನೂತನವಾಗಿ ಆಗ್ತಕ್ಕಂತಹ ಒಂದು ಎಲ್ಲ ವ್ಯವಸ್ಥೆ ಇಲ್ಲಿ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರು ಕೂಡ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಮಗೆ ನಮ್ಮಲ್ಲಿ ನುಡಿಯನ್ನು ಕಲಿಸಿದಂಥ, ಭಾಷೆಯನ್ನು ಕಲಿಸಿದಂಥ ಕನ್ನಡಮ್ಮನಿಗೆ, ನಮ್ಮ ತಾಯಿ ಕನ್ನಡ ತಾಯಿಗೆ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ವಿಶೇಷವಾದ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಮಂಡ್ಯಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹಾಕಿ. ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ, ಸಭೆಯಲ್ಲಿ ನೀಡಿರುವ ಎಲ್ಲ ಸಲಹೆಗಳನ್ನು ಪರಿಗಣಿಸಿ ಅಳವಡಿಸಿಕೊಳ್ಳಲಾಗುವುದು. ಸಮ್ಮೇಳನಕ್ಕೆ ಇನ್ನೂ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದು, ಹೆಚ್ಚಿನ ಅನುದಾನ ನೀಡಲು ಮುಂದಾಗಿ ಸಮ್ಮೇಳನದ ಸಕಲ ಸಿದ್ಧತೆಯನ್ನು ಮಾಡಲಾಗುವುದು. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯಗಳು ಕಂಡುಬಂದಲ್ಲಿ ಕೂಡಲೇ ನಮ್ಮ ಗಮನಕ್ಕೆ ತನ್ನಿ. ಎಲ್ಲರೂ ಸೇರಿ ಸಮ್ಮೇಳನವನ್ನು ಯಶಸ್ವಿ ಮಾಡೋಣ ಎಂದರು. ವಿಶೇಷ ಬಸ್ ವ್ಯವಸ್ಥೆ ಸಮ್ಮೇಳನಕ್ಕೆ ಆಗಮಿಸಲು ಮೈಸೂರು, ಬೆಂಗಳೂರು ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕಿನ ಕೇಂದ್ರ ಸ್ಥಳದಲ್ಲಿ ವಿಶೇಷ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಮಹಿಳೆಯರಿಗೆ ಪ್ರಯಾಣವು ಉಚಿತವಾಗಿದ್ದು, ಪುರುಷರು ಟಿಕೆಟ್ ಪಡೆದು ವಿಶೇಷ ಬಸ್ನಲ್ಲಿ ಪ್ರಯಾಣಿಸಬಹುದು ಅಂತ ತಿಳಿಸಿದರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಬಹಳ ಅರ್ಥಪೂರ್ಣವಾಗಿ ಹಾಗೂ ವಿಜೃಂಭಣೆಯಿಂದ ಆಚರಿಸಲು ಪ್ರತಿಯೊಬ್ಬರ ಸಹಕಾರ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಯಾವುದೇ ಅನಾವಶ್ಯಕ ಚರ್ಚೆಗೆ ಆಸ್ಪದ ನೀಡದೆ ಎಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಎಂದರು. ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ಸರ್ಕಾರ ಮತ್ತು ಸರ್ಕಾರ ಅಂದರೆ ಸಿದ್ದರಾಮಯ್ಯನವರು ಇರ್ಬೋದು, DCM ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಅಧಿಕಾರಿಗಳಿರ್ಬೋದು, ಜಿಲ್ಲಾಡಳಿತ ಎಲ್ಲವೂ ಸೇರುತ್ತೆ. ಸಾಹಿತ್ಯ ಪರಿಷತ್ತು, ಕೇಂದ್ರದ ಸಾಹಿತ್ಯ ಪರಿಷತ್ತು, ಮಂಡ್ಯ ಜಿಲ್ಲಾ ಸಾಹಿತ್ಯ ಪರಿಷತ್ತು ಎಲ್ಲವೂ ಸಾರ್ವಜನಿಕ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಸಾಹಿತಿಗಳು ಎಲ್ಲರೂ ಸೇರಿ ಹಲವಾರು ಮೀಟಿಂಗ್ನ ನಾವು ಮಾಡಿದ್ದೀವಿ. ಎಲ್ಲರೂ ಸಹಮತವನ್ನು ಕೋರಿದ್ದೀವಿ. ಎಲ್ಲರೂ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಭಾಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮಾಡಬೇಕು ಅಂತ. ಇದು ಮೊನ್ನೆ ಕಾರ್ಯಕಾರಿ ಸಮಿತಿ, ಕೇಂದ್ರ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಮೊನ್ನೆ ಒಂದು ಮೀಟಿಂಗ್ ಮಾಡಿ ಗೋರು ಚನ್ನಬಸಪ್ಪನವ್ರನ್ನ ಈ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅದನ್ನು ನಾನು, ಅವರು, DC ಅವರು ಹೋಗಿ ಅವರಿಗೆ ಆಹ್ವಾನ ಕೊಟ್ಟು ಅವರು ಒಪ್ಪಿಗೆ ತಗೊಂಡು ಅವ್ರನ್ನ ವೆಲ್ಕಮ್ ಮಾಡಿ ಬಂದಿದ್ದೀವಿ. ಆಮೇಲೆ ನಾವು ಫಾರ್ಮಾಲಿಟೀಸು ಇದೆಲ್ಲ ಇನ್ವಿಟೇಷನ್ ಆದಮೇಲೆ ಕೊಟ್ಟು ಕರೀತಕ್ಕಂಥದ್ದು ಮತ್ತೊಂದು ಬಾರಿ ಹೋಗ್ತೀವಿ. ಸೊ ಅವರು ಸಹ ಸಹಮತ ವ್ಯಕ್ತಪಡಿಸೋದ್ರಿಂದ ಇಡೀ ರಾಜ್ಯದಲ್ಲಿ ಎಲ್ಲರೂ ಸಹ ಚನ್ನಬಸಪ್ಪನವರ ಆಯ್ಕೆ ಉತ್ತಮವಾಗಿದೆ ಅನ್ನೋ ಪ್ರಶಂಸೆಯನ್ನು ಮಾಧ್ಯಮದ ಮೂಲಕನೂ ಸೋಷಿಯಲ್ ಮೀಡಿಯಾದ ಮೂಲಕನೂ ಸಾರ್ವಜನಿಕರು ಸಹ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಇದೊಂದು ಮೊದಲನೇ ಹೆಜ್ಜೆ. ನಾವು ಈ ಸಕ್ಸಸ್ಗೆ ಒಂದು ಒಳ್ಳೆಯ ಹೆಜ್ಜೆ ಅಂತ ಹೇಳಿ ನಾವು ಅನ್ಬೋದು. ಇದನ್ನು ನಾನು ಸಹ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಗೆ ನಾವು ಈ ಎಲ್ಲ ಜಿಲ್ಲಾ ಆಡಳಿತ ನಮ್ಮ ಈ ಒಂದು
ಸಮಿತಿ ಮತ್ತು ಸರ್ಕಾರ ಅವರಿಗೆ ಒಂದು ಅಭಿನಂದನೆಯನ್ನು ಒಳ್ಳೆಯ ಆಯ್ಕೆ ಮಾಡಿಕೊಟ್ಟಿರೋದ್ರಿಂದ ಅಭಿನಂದನೆಯನ್ನು ನಾವು ತಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ. ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ, ವಿಧಾನ ಪರಿಷತ್ ಶಾಸಕರುಗಳಾದ ಮಧು ಜಿ ಮಾದೇಗೌಡ, ವಿವೇಕಾನಂದ ಹಾಗೂ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳಾದ ಪಿ ರವಿಕುಮಾರ್, ಎಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಪಿಎಂ ನರೇಂದ್ರ ಸ್ವಾಮಿ, ಎಚ್ಡಿ ಮಂಜು, ಕೆಎಂ ಉದಯ, ಮಾಜಿ ಸಂಸದೆ ಸುಮಲತಾ ಅಂಬರೀಶ್, ಮಾಜಿ ವಿಧಾನ ಪರಿಷತ್ ಶಾಸಕ ಮರಿತಿಬ್ಬೇಗೌಡ, ಮಾಜಿ ಶಾಸಕ ಕೆ ಅನ್ನದಾನಿ, ಶ್ರೀಕಂಠೇಗೌಡ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್, ಕಸಾಪ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ, ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್, ಕಸಾಪ ಕಾರ್ಯದರ್ಶಿ ಕೃಷ್ಣೇಗೌಡ, ಹರ್ಷ ಅಪ್ಪಾಜಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಂಡ್ಯ ತಾಲೂಕಿನ ಕುಂಬೇರಹಳ್ಳಿ ಚುಂಚನಗಿರಿ ಶಾಖಾ ಮಠ, ಸಾತನೂರು ಬೆಟ್ಟ, ಉಮ್ಮಡಹಳ್ಳಿಗೆ ಸಂಪರ್ಕ ಕಲ್ಪಿಸುವ 6 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು. ಓಂ ಆವ್ಯಾಯ ಸುತ್ತಮೇತುದಾ ವಿಶ್ವದಸ್ವಾಮಾರಣ್ಯಂ ಭವಾವಾಯತ್ ಸಂಗದೆ ಕ್ಷೀರೇಣ ಸ್ಥಾಪಯಾಮಿ. ಓಂ ಸತ್ಯಯ್ಯಾರುಣೀಮಹೇ ನಾತ್ಮೆಟ್ಟಾಯ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ, ಮಂಡ್ಯ ಶಾಸಕ ರವಿಕುಮಾರ್ ಗಣಿ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮಂಡ್ಯ ಜಿಲ್ಲೆ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ಸ್ವಾಭಿಮಾನಿ ಸಮಾವೇಶದ ಪೂರ್ವಭಾವಿ ಸಭೆ ನಗರದ ಕನಕ ಸಮುದಾಯ ಭವನದಲ್ಲಿ ನಡೆಯಿತು. ಶಾಸಕ ಎಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಗದಾ ಪ್ರಹಾರ ಮಾಡ್ತಾ ಇರುವುದಕ್ಕೆ ಹಾಸನದಲ್ಲಿ ಡಿಸೆಂಬರ್ 5ರಂದು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವ ಮೂಲಕ ಸ್ವಾಭಿಮಾನಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣದ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ. ಮುಡಾ ಹಗರಣ ಮಾಡುವವರು ರಸ್ತೆಯಲ್ಲಿದ್ದಾರೆ. ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರದ್ದು ಎಳ್ಳಷ್ಟು ತಪ್ಪಿಲ್ಲ ಎಂದರು. ಇನ್ನು ಘಟಾನುಘಟಿ ನಾಯಕರ ನಿರ್ದೇಶನದ ಮೇಲೆ 1400ಕ್ಕಿಂತ ಹೆಚ್ಚು ಸೈಟುಗಳು ಹಗರಣ ನಡೆದಿದ್ದು, ಯಾರು ಮಾಡಿ ಯಾರಿಗೆ ಹಂಚಿಕೆ ಮಾಡಿದ್ದಾರೆ ಎಂಬುದು ಕೂಡಲೇ ಹೊರಗಡೆ ಬರುತ್ತೆ. ಅಲ್ಲಿಯವರೆಗೂ ತಡೀರಿ ಅಂತ ವಿರೋಧ ಪಕ್ಷಗಳಿಗೆ ಚಾಟಿ ಬೀಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಶಕ್ತಿ ಬೆಂಬಲಕ್ಕೆ ನಾವುಗಳು ಎಲ್ಲರೂ ನಿಲ್ಲಬೇಕಿದೆ. ನಮ್ಮ ಕುಟುಂಬ ಹಲವಾರು ಮುಖ್ಯಮಂತ್ರಿಗಳನ್ನ ನೋಡಿದೆ. ಸಿದ್ದರಾಮಯ್ಯ ಅವರ ಹತ್ತಿರ ಯಾವುದೇ ಜಾತಿ ಇಲ್ಲ. ಅವರು ಎಲ್ಲಾ ವರ್ಗಗಳನ್ನ ಸಮಾನವಾಗಿ ಕಾಣ್ತಾರೆ. ಅನಿವಾರ್ಯವಾಗಿ ನಮ್ಮ ಕುಟುಂಬ ಜೆಡಿಎಸ್ ಜೊತೆ ಹೋಗಬೇಕಾದ ಸಂದರ್ಭ ಬಂದಿತ್ತು. ನಾವುಗಳು ಜೆಡಿಎಸ್ ಬಿಟ್ಟು ಈಗ ಮತ್ತೆ ವಾಪಸ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೇವೆ ಎಂದರು. ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಗಡಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವೆಲ್ಲ ಇದ್ದೇವೆ ಎನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕಳಿಸಿರ್ತಕ್ಕಂಥ ಸಭೆಯಲ್ಲಿ ನಾವು ನೀವು ಎಲ್ಲರೂ ಸೇರಿ ನಮ್ಮ ಧ್ವನಿ ಯಾವುದು ಅನ್ನೋದನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ದಿಕ್ಕಿನಲ್ಲಿ ನಮ್ಮ ಶ್ರಮ ಆಗಬೇಕು. ಏನು ದಾವಣಗೆರೆಯಲ್ಲಿರ್ತಕ್ಕಂಥ ಸಿದ್ದರಾಮೋತ್ಸವದ ಅರ್ಧ ನಾವು ದಾವಣಗೆರೆಯನ್ನು ಸೇರಿಸಲಿಕ್ಕೆ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ನೀವೆಲ್ಲ ಸೇರಿ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಿ ಬಯಸಬೇಕು. ಮೂಢಾಗಿನ ಬಗ್ಗೆ ದಿನನಿತ್ಯ ಮಾತನಾಡ್ತಾರೆ, ದಿನನಿತ್ಯ ಹೇಳ್ತಾರೆ, ದಿನನಿತ್ಯ ಚರ್ಚೆಗಳು ಮಾಡ್ತಾರೆ. ನಾನು ಒಬ್ಬ ಮೂಢ ಸದಸ್ಯನಾಗಿ ನನ್ನ ಭಾವನೆಯನ್ನು ನನ್ನ ಸ್ವಂತ ವಿಚಾರಗಳನ್ನು ಹೇಳಲಿಕ್ಕೆ ಬಯಸುವುದಾದರೆ, ಮೂಢ ಹಗರಣ ಮಾಡ್ತಕ್ಕಂಥವರೆಲ್ಲ ಒಳಗಡೆ ಇದ್ದಾರೆ. ಮೂಢ ಹಗರಣ ಮಾಡ್ತಕ್ಕಂಥವ್ರು ರಸ್ತಲ್ಲಿದ್ದಾರೆ. ನಾವು ಏನಿಲ್ಲದವರು ಒಳಗಡೆ ಇದ್ದೀವಿ ಮಾತಾಡ್ತಾರೆ. ಪ್ರಾಮಾಣಿಕವಾಗಿ 100ಕ್ಕೆ 100 ಸಿದ್ದರಾಮಯ್ಯನವರು ಒಂದೇ ಒಂದು ಎಳ್ಳು ತಪ್ಪಬೇಕು, ಸಣ್ಣ ತಪ್ಪು ಅವರೊಂದೊಂದು ಸಣ್ಣ ಸಹಿ ಇಲ್ಲ. ಅವ್ರಿಗೆ ಅದು ಬೇಕು ಆಗಿರಲಿಲ್ಲ, ಅವ್ರಿಗೆ ಅದು ಅಗತ್ಯವೂ ಇರಲಿಲ್ಲ. ನಾನು ಅದರ ಸದುಪಯೋಗ ಪಡಲಿಕ್ಕೆ, ನಾನು ಅದರ ಪ್ರಯೋಜನ ಪಡಲಿಕ್ಕೆ ಇವರ ಅರ್ಜಿ ಕೊಟ್ಟಂಥದ್ದನ್ನು ಅದನ್ನ ಮಂಜೂರಾತಿ ಮಾಡಿಕೊಡಿ, ಮಂಜೂರಾತಿ ಮಾಡಬೇಕು, ಎಲ್ಲವನ್ನ ಮೇಲಿನವರು ರಸ್ತೆ ಬೈತಾರೆ. ಸುಮಾರು 1400ಕ್ಕಿಂತ ಹೆಚ್ಚು ಸೈಟ್ಗಳನ್ನ ಇವತ್ತು ಮೂಢ ವ್ಯಾಪ್ತಿಯಲ್ಲಿ ಹಗರಣಗಳು ನಡೆದಿದೆ. ಯಾರು ಮಾಡಿದವರು, ಯಾರ ಹೆಸರು ಬರ್ತಿದ್ರಿ, ಯಾರಿಗೆ ಹಂಚಿಕೆಯಾಗಿದೆ ಅನ್ನೋದು ತನಿಖೆ ನಡೀತಾ ಇದೆ. ಈಚೆಗೆ ಬರ್ತದೆ ಸ್ವಲ್ಪ ದಿವಸ ಹೊರಗಡೆ
ಬಂದಾಗ ಯಾರ್ಯಾರು ತಪ್ಪು ಮಾಡಿದ್ರೆ ಅಂತ ಈಚೆ ಬರ್ತದೆ. ಇವತ್ತೇನು ಗಡಾಗಣಿಗಳು ನಾಯಕರುಗಳು ಮಾತಾಡ್ತಾ ಇದ್ದಾರೆ, ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪ ವಿಜೇಂದ್ರ ಅವರು, ಅವರ ನಿರ್ದೇಶನದ ಬಗ್ಗೆ ನಿರ್ದೇಶನ ಮೇಲೆ ನಡೆಯತಕ್ಕಂಥ ಅನೇಕ ಹಗರಣಗಳು ಈಚೆ ಬರ್ತದೆ ನೋಡೋದು. ಇವತ್ತು ದಿನನಿತ್ಯ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಗದಾಪ್ರಹಾರ ಮಾಡಿದ್ರೆ ಅವ್ರ ಮೇಲೆ ಅವರನ್ನ ವೈಯಕ್ತಿಕವಾದ ನಿಂದನೆಗಳನ್ನು ಮಾಡಿಕೊಂಡ್ರೆ ಬೇರೆ ಪಕ್ಷದಲ್ಲಿ ಬೇರೆ ಕೆಲಸಗಳು ಮಾಡಲಿಕ್ಕೆ, ಬೇರೆ ಕೆಲಸ ಹೇಳಲಿಕ್ಕೆ ಅವ್ರಿಗೆ ಧ್ವನಿ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ್ಮೇಲೆ ಈ ರಾಜ್ಯದ ಬಡಜನರ ಕೂಗಿಗೆ ಧ್ವನಿಯಾಗಿ ಬಡಜನರ ಸಂಕಷ್ಟಕ್ಕೆ ನಾನು ಒಬ್ಬ ಇದ್ದೇನೆ ಅಂತ ಮಾತನ್ನ ಕೊಟ್ಟಂತ ಮಾತನ್ನ ಉಳಿಸ್ಕೊಂಡಂತ ಒಬ್ಬ ಮುಖ್ಯಮಂತ್ರಿ ಇಡೀ ದೇಶದಲ್ಲಿ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾರೆ. ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಆ ಜಾತಿ ಈ ಜಾತಿ ಬೆಳೆದಿದ್ದ ಜಾತಿ ನಮ್ಮನ್ನ ಹೊಡೆದು ಆಡ್ತಕ್ಕಂಥದ್ದೇ ಈ ಬಿಜೆಪಿಯ ಒಂದು ನಿರ್ಮಿತ. ಅವ್ರು ಬೇರೆ ಬಡತನ ಗತಿನಿಲ್ಲ, ಈಗ ಮಾಲ್ಕನೇ ರಸ್ತೆ ಇಲ್ಲ, ಮನೆಗೆ ಇಲ್ಲ, ಮನೆ ಕರೆಂಟ್ ಇಲ್ಲ, ಹೇಳೋದಿಲ್ಲ. ಬೇಕಾಗಿಲ್ಲ, ಅವ್ರು ಬೇಕಾಗಿಲ್ಲ ಇಷ್ಟ. ಯಾವ್ದಾರ ದೇವಸ್ಥಾನ ಗೋಪುರ ಹೊಡಿಬೇಕು, ಇಲ್ಲ ಅಂದ್ರೆ ಮಸೀದಿ ಮುಂದೆ. ಹಿಂದುಳಿದ ಜಾತಿಗಳ ಒಕ್ಕೂಟ ಮಂಡ್ಯ ಜಿಲ್ಲಾಧ್ಯಕ್ಷ ಕೆಎಚ್ ನಾಗರಾಜು ಮಾತನಾಡಿ, ಡಿಸೆಂಬರ್ 5ರಂದು ಹಾಸನದಲ್ಲಿ ಬೃಹತ್ ಸ್ವಾಭಿಮಾನಿ ಸಮಾವೇಶ ಆಯೋಜಿಸಲಾಗಿದ್ದು, ಈ ಸಮಾವೇಶಕ್ಕೆ ಜಿಲ್ಲೆಯ ಪ್ರತಿ ಹಳ್ಳಿಯಿಂದ ಕಾರ್ಯಕರ್ತರು, ಅಭಿಮಾನಿಗಳು, ಶೋಷಿತ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಹಾಸನದಲ್ಲಿ ನಡೀತಾ ಇರೋದು ಮೊದಲನೇ ಸ್ವಾಭಿಮಾನಿ ಸಮಾವೇಶ. ಇನ್ನು ರಾಜ್ಯದ 3 ವಿಭಾಗಗಳಲ್ಲೂ ಸ್ವಾಭಿಮಾನಿ ಸಮಾವೇಶ ನಡೆಯುತ್ತೆ. ಇನ್ನು ಸ್ವಾಭಿಮಾನಿ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶೋಷಿತ ಸಮುದಾಯಗಳಿಗೆ ಒಳ್ಳೆಯದನ್ನು ಮಾಡಿ ಬಡವರ ಜೀವನ ಮಟ್ಟ ಸುಧಾರಿಸುವ ಉದ್ದೇಶವನ್ನು ಇಟ್ಟುಕೊಂಡು ರಾಜಕೀಯ ಆಳುತ್ತಿರುವ ಮುಖ್ಯಮಂತ್ರಿಗಳ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಅವರ ಶಕ್ತಿ ಕುಂದಿಸಲು ವಿರೋಧ ಪಕ್ಷಗಳು ಹೊರಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಿಂದೆ ನಾವುಗಳು ಇದ್ದೇವೆ ಅಂತ ಹಾಸನದಲ್ಲಿ ಶೋಷಿತ ಸಮುದಾಯಗಳು ತಮ್ಮ ಶಕ್ತಿ ಪ್ರದರ್ಶನ ತೋರಿಸಬೇಕಾಗಿದೆ ಎಂದು ಹೇಳಿದರು. ದಿನಾಂಕ 5/12/2024 ಗುರುವಾರ ಹಾಸನದಲ್ಲಿ ಪ್ರದೇಶ್ ಕಾಂಗ್ರೆಸ್ ಮತ್ತು ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ಒಂದು ಬೃಹತ್ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸ್ವಾಭಿಮಾನಿ ಸಮಾವೇಶದಲ್ಲಿ ಮಂಡ್ಯ ಜಿಲ್ಲೆಯಿಂದ ಸುಮಾರು 25ರಿಂದ 30 ಸಾವಿರ ನಮ್ಮ ಶೋಷಿತ ಸಮುದಾಯದ ಜನರು ಭಾಗವಹಿಸಲು ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲ ಶಾಸಕರುಗಳು ಇದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಆದ್ದರಿಂದ ಮತ್ತೊಮ್ಮೆ ನಿಮ್ಮ ಮುಖಾಂತರ ನನ್ನ ಸಮಸ್ತ ಶೋಷಿತ ಸಮುದಾಯದ ಮಂಡ್ಯ ಜಿಲ್ಲೆಯ ಎಲ್ಲ ಜನರಲ್ಲಿ ಕೇಳ್ಕೊಳ್ತೇನೆ, ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆಎಂ ರಾಮಚಂದ್ರಪ್ಪ, ದಸಂಸ ಮುಖಂಡ ಮಾವಳ್ಳಿ ಶಂಕರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸುರೇಶ್ ಕಂಠಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಪ್ಪಾಜಿ, ಮನ್ಮೂಲ್ ಕಾಂಗ್ರೆಸ್ ಅಭ್ಯರ್ಥಿ ಕೆಬ್ಬಳ್ಳಿ ರಾಜು, ಬಿ ದೇವರಾಜ ಅರಸು, ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷ ಎಲ್ ಸಂದೇಶ್, ನಗರಸಭೆ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬಿ ಲಿಂಗಯ್ಯ, ನಗರಸಭಾ ಸದಸ್ಯ ಶ್ರೀಧರ್, ಮುಡಾ ಅಧ್ಯಕ್ಷ ನಹೀಂ, ಜಿಲ್ಲಾ ಅಲ್ಪಸಂಖ್ಯಾತ ಕಾಂಗ್ರೆಸ್ ಅಧ್ಯಕ್ಷ ಮುಜಾಯಿದ್, ಕೆಆರ್ಪೇಟೆ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ರವೀಂದ್ರ ಬಾಬು, ಜಬಿ, ಅಮ್ಜದ್ ಪಾಷಾ, ಎನ್ ದೊಡ್ಡಯ್ಯ, ಜಗದೀಶ್, ರಘು ಸೇರಿದಂತೆ ಇತರರು ಹಾಜರಿದ್ದರು. ಸರಿಯಾದ ರೀತಿಯಲ್ಲಿ ರೈತರ ಬೆಳೆಗಳಿಗೆ ಬೆಲೆ ನೀಡದೆ ವಂಚನೆ ಮಾಡ್ತಾ ಇದ್ದು, ಸರ್ಕಾರ ಕೂಡಲೇ ರೈತರ ಬೆಲೆಗೆ ಸೂಕ್ತ ಬೆಲೆ ಒದಗಿಸಿ ಕೃಷಿಯಲ್ಲೇ ಉಳಿಯಲು ಉತ್ತೇಜನ ನೀಡುವಂತಹ ನಿಟ್ಟಿನಲ್ಲಿ ರೈತರಿಗೆ ಅಗತ್ಯ ಅನುಕೂಲ ಒದಗಿಸಬೇಕು ಅಂತ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಬಿಬಿ ಅಪ್ಪಾಜಿ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಸರ್ಕಾರದಿಂದ ನೀಡಲಾಗ್ತಾ ಇದ್ದ ಅನುಕೂಲಗಳನ್ನು ಕಡಿತಗೊಳಿಸಿದ್ರಿಂದಾಗಿ ರೈತರು ಕೃಷಿ ಬಿಟ್ಟು ವಲಸೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ನಮ್ಮಿಂದ ಆಯ್ಕೆಯಾದ ಸರ್ಕಾರಗಳು, ಆಯ್ದ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು ಎಂದರು. ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವೆಂಕಟೇಶ್ ಮಾತನಾಡಿ, ಸರ್ಕಾರ ಜನಕಲ್ಯಾಣ ಹೆಸರಿನಲ್ಲಿ ಸಮಾವೇಶವನ್ನು ಮಾಡ್ತಾ ಇದೆ.
ಸರ್ಕಾರ ರೈತರಿಗೆ ನೀಡಲಾಗ್ತಾ ಇದ್ದ ಅನುಕೂಲಗಳ ಪೈಕಿ 80% ಕಸಿದುಕೊಂಡಿದ್ದು, ರೈತರಿಂದ ಕಸಿಯಲಾದ ಸವಲತ್ತುಗಳನ್ನು ಹಿಂದಿರುಗಿಸಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಚಿಂತಿಸಬೇಕು ಎಂದು ತಿಳಿಸಿದರು. ರೈತರ ಪರವಾಗಿರದ ನಿರ್ಧಾರ ಕೈಗೊಂಡು ಯಾವ ಜನ ಕಲ್ಯಾಣ ಸಮಾವೇಶ ಮಾಡ್ತೀರಿ, ಇದು ಹೀಗೆ ಮುಂದುವರೆದರೆ ರೈತರ ಬದುಕು ಇನ್ನಷ್ಟು ಕಷ್ಟವಾಗಲಿದೆ. ಇದನ್ನು ಸರಿಪಡಿಸಲು ಸರ್ಕಾರ ಮುಂದಾಗಬೇಕು ಅಂತ ಮನವಿ ಮಾಡಿದರು. ರಾಜ್ಯದಲ್ಲಿ 70% ರೈತ ಕುಟುಂಬಗಳಿವೆ. ಈ ರೈತರು ಸುಮಾರು ರಾಜ್ಯ ಸರ್ಕಾರ ಬರಬೇಕಾದ್ರೆ 136 ಜನ ಶಾಸಕರನ್ನು ನಾವೇ ಕಳಿಸಿದ್ದೀವಿ. ಆದರೆ 80% ರೈತರಿದ್ದರೂ ಸಹ ನಮ್ಮ ರೈತರಿಗೆ ಈ ರಾಜ್ಯ ಸರ್ಕಾರ ಯಾವುದೇ ಸವಲತ್ತನ್ನು ಕೊಡ್ತಾ ಇಲ್ಲ. ರೈತರನ್ನು ತುಂಬ ಕಡೆಗಣಿಸಿದೆ. ಈ ಮೊದಲು ಕೃಷಿ ಕಾರ್ಯ ಚಟುವಟಿಕೆಗಳಿಗೆ ಕೃಷಿ ಸಮ್ಮಾನ್ ಯೋಜನೆ ಅಂತ ಅಂದ್ಬಿಟ್ಟು ವರ್ಷಕ್ಕೆ 4,000 ರೂಪಾಯಿ ಹಣ ಕೊಡ್ತಾಯಿದ್ರು. ಇದರಿಂದ ರೈತರು ಐನ್ ಬೆಳೆಗೆ 2,000, ಕಾರ್ ಬೆಳೆಗೆ 2,000 ತಗೊಂಡು ಒಟ್ಲುಪಾತಿ ಆದ ಹಾಸ ಮಾಡ್ಕೊಂಡು ರೈತರು ತಮ್ಮ ಬದುಕನ್ನು ಕಟ್ಕೊತಾಯಿದ್ರು. ಅದನ್ನು ಈ ಸರ್ಕಾರ ನಿಲ್ಲಿಸಿದೆ. ಮತ್ತು ಹೈನುಗಾರಿಕೆ 1 ಲೀಟ್ರ್ ಹಾಲು ಉತ್ಪಾದನೆ ಮಾಡೋಕ್ಕೆ ವೈಜ್ಞಾನಿಕ ಬೆಲೆ 58 ರೂಪಾಯಿ ಖರ್ಚಾಗುತ್ತೆ. ಆದರೆ ಈಗ ಕೊಡ್ತಾ ಇರೋದು 30-32 ರೂಪಾಯಿ ಅಷ್ಟೇ ಕೊಡ್ತಾ ಇರೋದು. ಹಾಲು ಉತ್ಪಾದಕ ವೆಚ್ಚ 58 ರೂಪಾಯಿ ಆದರೂ ಸಹ ಯಾವುದೇ ವಸ್ತು ಖರೀದಿ ಆದರೂ ಸಹ ಪ್ರತಿ ವರ್ಷ ಉತ್ಪಾದನೆ ವೆಚ್ಚ ಜಾಸ್ತಿ ರೇಟ್ ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ. ಆದರೆ ಉತ್ಪಾದಕರು ಮಾತ್ರ ಯಾವುದೇ ರೇಟ್ ಜಾಸ್ತಿ ಕೊಡೋದಿಲ್ಲ. ಉತ್ಪಾದನೆ ವೆಚ್ಚ ಜಾಸ್ತಿ ಸಹ ರೈತರು ಲಾಸ್ ಮಾಡ್ಕೊಂಡು ಹಾಲು ಕರಿತಾ ಇದ್ದಾರೆ. ಅದೇ ರೀತಿ ಮಳೆ ಕೈಕೊಟ್ಟು ಪಂಪ್ ಸೆಟ್ಗಳಿಗೆ ಕೆರೆ ಕಟ್ಟೆಯಲ್ಲಿ ನೀರಿಲ್ಲದೆ ಈ ವರ್ಷ ತುಂಬ ಬರಗಾಲ ಆಗ್ತು. ಇಷ್ಟು ಬರಗಾಲ ಆದರೂ ಸಹ ರೈತರು ಕಷ್ಟಪಟ್ಟು ರೈತ ಬೆಳೆ ಬೆಳೆದರೂ ಸಹ ಸರಿಯಾದ ರೀತಿಯಲ್ಲಿ ರೈತರಿಗೆ ಬೆಲೆ ಕೊಡದೇ ರೈತನ ವಂಚನೆ ಮಾಡ್ತಾ ಇದ್ದಾರೆ. ರೈತರಿಗೆ ಆದಷ್ಟು ಅನುಕೂಲ ಮಾಡಿಕೊಟ್ಟು ರೈತರನ್ನು ಹೆಚ್ಚು ಅನುಕೂಲ ಮಾಡಿಕೊಡ್ಬೇಕು. ರೈತರುಗಳು ಬೆಳೆ ಇಲ್ಲದೆ ಹೋದರೆ ಅನುಕೂಲ ಇಲ್ಲದೆ ಹೋದರೆ ಈಗಾಗಲೇ ರೈತರು ವಲಸೆ ಹೋಗ್ತಾ ಇದ್ದಾರೆ. ದೇಶ ಬಿಟ್ಟು ರಾಜ್ಯ ಬಿಟ್ಟು ಹಳ್ಳಿಗಳಿಂದ ಬಿಟ್ಟು ಪಟ್ಟಣಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಇದೇ ರೀತಿಯಾದರೆ ಮುಂದಕ್ಕೆ ಆಹಾರ ಉತ್ಪಾದನೆ ತುಂಬ ಜಾಸ್ತಿ ಆಗುತ್ತೆ. ಆದ್ದರಿಂದ ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸಿ ರೈತರಿಗೆ ಹೆಚ್ಚಿನ ಅನುಕೂಲ ಕೊಟ್ಟು ರೈತರು ಹಳ್ಳಿಗಳೇ ಉಳುವಂಗೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಅಚ್ಯುತ್, ಕಾರ್ಯಕಾರಿಣಿ ಸದಸ್ಯ ಶಿವಣ್ಣ, ಮಂಡ್ಯ ತಾಲೂಕು ಅಧ್ಯಕ್ಷ ಜಯರಾಮು ಹಾಜರಿದ್ದರು. ಕೆರಗೋಡು ಅಭಿವೃದ್ಧಿ ದೃಷ್ಟಿಯಿಂದ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಅವರನ್ನು ಬೆಂಬಲಿಸಿದ್ದನ್ನ ಸಹಿಸದ ಮನ್ಮೂಲ್ ಉಪಾಧ್ಯಕ್ಷ ರಘುನಂದನ್ ಸಹಚರರು ನನ್ನನ್ನು ಹತ್ಯೆ ಮಾಡಲು ಮುಂದಾಗಿದ್ರು ಅಂತ ಕೆರಗೋಡು ಹನುಮಧ್ವಜದ ಅರ್ಜಿದಾರ ಮರಲಿಂಗನದೊಡ್ಡಿ ಯೋಗೇಶ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆರಗೋಡು ಹನುಮಧ್ವಜದ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದ್ದು, ತದನಂತರದಲ್ಲಿ ಶಾಸಕರ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಅವರೊಂದಿಗೆ ಗುರುತಿಸಿಕೊಂಡ ಹಿನ್ನೆಲೆ ಈ ರೀತಿಯ ಕೃತ್ಯ ಎಸಗಲು ಮನ್ಮೂಲ್ ಉಪಾಧ್ಯಕ್ಷ ರಘುನಂದನ್ ತಮ್ಮ ಸಹಚರರಿಗೆ ಸೂಚಿಸಿದ್ದಾರೆ ಅಂತ ದೂರಿದರು. ನವೆಂಬರ್ 23ರ ಸಂಜೆ 6:45 ವೇಳೆಯಲ್ಲಿ ನನಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ರಘುನಂದನ್ ನನಗೆ ಬೆದರಿಕೆಯೊಡ್ಡಿದ್ದನ್ನು ಲಘುವಾಗಿ ಪರಿಗಣಿಸಿದೆ. ಆದರೆ ಡಿಸೆಂಬರ್ 1ರ ತಡರಾತ್ರಿ 2:30ರಲ್ಲಿ ಆತನ ಹಿಂಬಾಲಕ ಮೋಹನ್ ಕುಮಾರ್ ಮನೆಯಿಂದ ಹೊರಗೆ ಕರೆಯಲು ಯತ್ನಿಸಿದ್ದು, ಕಿಟಕಿಯಿಂದ ನೋಡಿದಾಗ ಕಾರೊಂದು ನಿಂತಿತ್ತು. ಅದರ ಪಕ್ಕದಲ್ಲಿ ಮಾರಕಾಸ್ತ್ರಗಳಿಂದ ಹಿಡಿದ ಮಂದಿ ಕಂಡಿದ್ರಿಂದ ಹೊರಗೆ ಬರಲಿಲ್ಲ. ಅಕ್ಕಪಕ್ಕದ ಮನೆಯವರ ಸದ್ದು ಕೇಳ್ತಿದ್ದಂತೆಯೇ ಅಲ್ಲಿಂದ ಹೊರಟರು. ಮತ್ತೆ ಮನೆ ಕಡೆ ಬರ್ತಿದ್ದಂತೆಯೇ ನಾನು ಬೇರೆ ಮನೆಗೆ ಓಡಿ ಅವಿತುಕೊಂಡಿದ್ದೆ ಅಂತ ಘಟನೆಯನ್ನು ವಿವರಿಸಿದರು. ಇನ್ನು ಮರುದಿನವೇ ಕೆರಗೋಡು ಪೊಲೀಸ್ ಠಾಣೆಯಲ್ಲಿ ದೂರಿದ್ದು, ಪೊಲೀಸರು ಇಂದು ಎಫ್ಐಆರ್ ದಾಖಲಿಸುವುದಾಗಿ ತಿಳಿಸಿದ್ದಾರೆ ಅಂತ ಪ್ರಶ್ನೆಗೆ ಉತ್ತರಿಸಿದರು. ಹೋಗಿದೆ ಅಂತಂದರೆ ನಮ್ಮಂಥ ಸಾಮಾಜಿಕ ಹೋರಾಟಗಾರರ ಮೇಲೆ ಕಳೆದ 20 ವರ್ಷಗಳಲ್ಲಿ ನಾನು PS ಕಾನೂನು ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾದಂಥ ದಿನಗಳಿಂದ ಹಲವಾರು ಚಟುವಟಿಕೆಗಳಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡ್ಬಂದಿದ್ದೀನಿ. ಎಲ್ಲೂ ಸಮಾಜದ ಮಧ್ಯೆ ನಾನು ಕರಪ್ಟೆಡ್ ಅಲ್ಲ, ಅಥವಾ ನಾವೇನೋ ಒಂದು ಹಣ ಮಾಡ್ಕೊಂಡಿಲ್ಲ, ವಿಲ್ಲಾಗಳು ಮಾಡ್ಕೊಂಡು ಡಿಬೆಂಚರ್ ಮಾಡ್ಕೊಂಡಿಲ್ಲ. ನಮ್ಮ ಒಂದು ರಾಜಕೀಯ ನಿಲುವು ಎಲ್ಲ ಪಕ್ಷಗಳಲ್ಲೂ ಇದ್ದೀವಿ. ನಾವು ವಿದ್ಯಾರ್ಥಿ ಸಂಘದ ನಾಯಕರಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಲ್ಲಿ ನಾನು ವಿದ್ಯಾರ್ಥಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವ್ರು. ಅವತ್ತಿನ ದಿನಗಳಿಂದ ಮಾಹಿತಿ ಸಿಂಧು ಯೋಜನೆ ಸಿದ್ದರಾಮಯ್ಯನಂತವಿಂದ ಹಿಡಿದು ಹಲವಾರು ಕಾವೇರಿ ಹೋರಾಟಗಳಲ್ಲಿರ್ಬೋದು, ಮತ್ತೊಂದರಲ್ಲಿರ್ಬೋದು, ಅಥವಾ ಇವತ್ತು ಪ್ರಸ್ತುತ ಹನುಮಧ್ವಜದ ವಿಚಾರಗಳಲ್ಲಿರ್ಬೋದು, ಯಾವುದೋ ಒಂದು ನೆಗ್ಲಿಜೆನ್ಸಿ ರಸ್ತೆ ಸರಿಯಾಗಿ ಮಾಡಿಲ್ಲ ನಮ್ಮ ಭಾಗದಲ್ಲಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಹಲವಾರು ಚಳುವಳಿಗಳಲ್ಲಿ ಹೋರಾಟಗಳಲ್ಲಿ ನಾವು ಇರ್ತೀವಿ. ನಮ್ಮಂಥವ್ರನ್ನ ಹತ್ತಿಕ್ಕುವಂಥ ಪ್ರಯತ್ನ, ಕೊಲೆ ಮಾಡಿಸುವಂಥ ಪ್ರಯತ್ನ ಈ ಹಂತಕ್ಕೆ ಬರುತ್ತೆ ಅಂತಂದಾಗ ನಾವು ತುಂಬ ಭಯಭೀತರಾಗಿ ಬಂದಿದ್ದೀವಿ. ನಾನು ಇಲ್ಲೇ ಇರುವಂಥ ಸಂದರ್ಭದಲ್ಲಿ ನನ್ನ ತಾಯಿ ಅನಾರೋಗ್ಯಕ್ಕೀಡಾಗಿದ್ದಾರೆ, ಯಾವುದೋ ಸಿವಿಯರ್ ಡಿಸೀಸ್ ಇದೆ ಅವರಿಗೆ. ಇಂಥವ್ರ ಮೇಲೆ ಬಂದು ಇವ್ರನ್ನೂ ಬೈಯೋದು, ಹುಡುಗರು ಕಳಿಸೋದು. ಈಗ ಅವರೇ ಹೇಳ್ತಾರೆ, ಸರ್ ಅವ್ರಿಗೆ ಕೊಡ್ತೀನಿ ಮೈಕ್ನ, ಸತ್ಯವಾಲು ಸತ್ಯನೇ ಹೇಳ್ತಾ ಇದ್ದೀವಿ, ಅಸತ್ಯನ ಹೇಳಲಿಕ್ಕೆ ಇಂಥ ಪವಿತ್ರವಾದ ಜಾಗಕ್ಕೆ ನಾನು ಬಂದಿಲ್ಲ. ನಾನು ತುಂಬ ಮನನೊಂದು ನಮ್ಮಂಥವ್ರನ್ನ ಹತ್ತಿಕ್ಕುವಂಥ ಪ್ರಯತ್ನ ಹಿಂಗೆ ಮಾಡೋಕ್ಕೆ ಬರ್ತಾರಲ್ಲ ಅಂತೇಳಿ ಎಲ್ಲ ನಾನು ಇಲ್ಲೇ ಹೊತ್ತಲ್ಲಿ ಮನೆ ಹತ್ರ ಹೋಗೋದು, 12 ಗಂಟೆ 1 ಗಂಟೆ ಹತ್ರ ಹೇಳ್ಸೋದು, ಇದೆಲ್ಲ ಅವ್ರಿಗೂ ಕದ್ದಿ ಹಿಂಗೆ ಎದ್ಬಿಡೋದು. ನಮ್ಮ ತಾಯಿ ಬಾಲ ತೆಗೆದಾಗ
ಇದು ನಿರಂತರವಾಗಿ ಕಳೆದ 3 ತಿಂಗಳಿಂದ ನನ್ನ ಮೇಲೆ ಒಂದು ಪ್ರಯತ್ನಗಳು ನಡೀತಾನೆ ಇವೆ. ಯಾವುದೋ ಅನಾಮಧೇಯ ಕರೆಗಳು ಬರ್ತವೆ, ಮತ್ತೊಂದು ಬರ್ತವೆ. ಆಮೇಲೆ ಮತ್ತೊಂದು ಏನಂತಾರೆ ಸರ್, ಅದಕ್ಕೆ ದೂರು ಕೊಟ್ಟಿದ್ದೀನಿ. ಸರ್ ಈಗ ಮಾಡ್ತಾ ಇದ್ದಾರೆ ಸರ್. ನಿನ್ನೆ ಸಂಜೆಲಿ ಕೊಟ್ಟೆ, ನೆನ್ನೆ ಸಂಜೆಲಿ ಕೊಟ್ಟೆ. ಈಗ FIR ಮಾಡ್ತಾರೆ. FIR ಕಾಪಿನ ನಮ್ಮ ತಲುಪಿಸೋನಿದ್ದೀನಿ. FIR ಈಗ ಮಾಡ್ತಾರೆ ಸರ್. ಅದೇ ಸರ್, ನನಗೆ ಮೊನ್ನೆ ರಾತ್ರಿ ಇನ್ಸಿಡೆಂಟ್ ಆದದ್ದು. ನೆನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಎಲ್ಲೋ ಇವರು ಇಲಾಖೆಯವರು ಸ್ವಲ್ಪ ಬ್ಯುಸಿ ಇದ್ದರು. ಈಗ ಅಷ್ಟೇ ಫೋನ್ ಮಾಡಿದ್ರು ನನಗೆ ಸ್ಟೇಷನ್ಗೆ ಹೋಗ್ಬೇಕು ಸರ್, ಅದು FIR ಮಾಡಿಸಿ ತಮಗೆ ತಲುಪಿಸೋನಿದ್ದೀನಿ. ಹಿಂಗಾಗಿ ಅದು ಏನಂದರೆ ಸರ್ ನೋಡಿ, ಈಗ ಯಾವುದೋ ಒಂದು ಹಣಕಾಸಿನ ವಿಚಾರಗಳಿಲ್ಲ, ಮತ್ತೊಂದಿಲ್ಲ, ಅವ್ರಿಗೂ ನಮಗೂ ಯಾವುದೇ ಥರದ್ದು ಇದಿಲ್ಲ. ಈ ಥರ ಎಲ್ಲ ಮಾಡೋದು. ಆಮೇಲೆ ಯಾರಿಗೂ ಒಬ್ರಿಗೆ ಒಂದು ಮನೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀವಿ ಬೇರೆ ವ್ಯಕ್ತಿ ಹತ್ರ. ಆ ವ್ಯಕ್ತಿ ಹತ್ರ ಎದುರಿಸಿ ಸರ್ ಆ ಡಾಕ್ಯುಮೆಂಟ್ಸ್ನ ಇಸ್ಕೊಂಡು 15 ಲಕ್ಷ ರೂಪಾಯಿಗೆ ನಮ್ಗೆ ಲೀಗಲ್ ನೋಟಿಸ್ ಕಳಿಸೋದು, ರೌಡಿಗಳಿಗೆ ಕಳಿಸೋದು ಮನೆ ಹತ್ರ. ಆಮೇಲೆ ಬೆದರಿಕೆ ಕರೆಗಳು ಬರೋದು. ದಿನ ಏನು 3-4 ಬೆದರಿಕೆ ಕರೆಗಳು. ಮಧ್ಯರಾತ್ರಿಯಲ್ಲಿ ನನಗೆ ಫೋನ್ ಮಾಡೋದು, ಮತ್ತೊಂದು ಮಾಡೋದು. ಇದೆಲ್ಲ ಸರ್ ಎಂಥ ಪ್ರವೃತ್ತಿ ಅಂತ ನಾವೇನು ಸರ್ ಸಮಾಜದ ಮಧ್ಯೆ ಜೀವಿಸೋಕೆ ನಮಗೆ ನಕ್ಕಿಲ್ಲ. ಸುದ್ದಿಗೋಷ್ಠಿಯಲ್ಲಿ ತಾಯಿ ಲಕ್ಷ್ಮಮ್ಮ ಹಾಜರಿದ್ದರು. ಅಧ್ಯಾಪನ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಅಧ್ಯಾಪನ ವಿಜ್ಞಾನೋತ್ಸವ ಕಾರ್ಯಕ್ರಮ, ಜಿಲ್ಲಾ ಮಟ್ಟದ ವಿಜ್ಞಾನ ತರಂಗ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭ ಹಾಗೂ ಕಾರ್ಯಕ್ರಮಕ್ಕೆ ಲಭಿಸಿದ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಡಿಸೆಂಬರ್ 6ರಂದು ಮಧ್ಯಾಹ್ನ 3 ಗಂಟೆಗೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷೆ ದಿವ್ಯಾಶ್ರೀ MG ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸಲಿದ್ದು, ಶಾಸಕ ಪಿ ರವಿಕುಮಾರ್ ಅಧ್ಯಕ್ಷತೆಯನ್ನು ವಹಿಸುವರು. ಮುಖ್ಯ ಅತಿಥಿಗಳು ಹಾಗೂ ಬಹುಮಾನ ವಿತರಕರಾಗಿ ಶಾಸಕರಾದ ದರ್ಶನ್ ಪುಟ್ಟಣಯ್ಯ, ದಿನೇಶ್ ಗೂಳಿಗೌಡ, ಮಧುಜಿ ಮಾದೇಗೌಡ, ಕೆ ವಿವೇಕಾನಂದ, ನೊಬೆಲ್ ವರ್ಲ್ಡ್ ರೆಕಾರ್ಡ್ನ ರಾಜ್ಯ ನಿರ್ದೇಶಕ ಡಾಕ್ಟರ್ ಎನ್ ಕೃಷ್ಣಮೂರ್ತಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ನಾಗೇಶ್, ಸಮಾಜ ಸೇವಕ ಬಿ ಪುಟ್ಟಬಸವಯ್ಯ ಸೇರಿದಂತೆ ಜಿಲ್ಲೆಯ ಎಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಪಸ್ಥಿತರಿರಲಿದ್ದಾರೆ ಎಂದರು. ಇನ್ನು ನೊಬೆಲ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯು ಅಧ್ಯಾಪನ ವಿಜ್ಞಾನೋತ್ಸವವನ್ನು ಲಾರ್ಜೆಸ್ಟ್ ಸೈನ್ಸ್ ಎಕ್ಸ್ಪೋ ಇನ್ ಕರ್ನಾಟಕ ಅಂತ ಗುರುತಿಸಿದ್ದು, ಕಾರ್ಯಕ್ರಮದ ಯಶಸ್ಸಿಗೆ ಟ್ರಸ್ಟ್ ಜೊತೆಗೂಡಿ ಸಹಕಾರ ನೀಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್, ಮೈಸೂರು ವಿವಿಯ ಉಪಕುಲಪತಿ ಶೈಲಜಾ ಸೇರಿದಂತೆ 60 ಮಂದಿಗೆ ನೊಬೆಲ್ ವರ್ಲ್ಡ್ ಪ್ರಶಸ್ತಿ ಪುರಸ್ಕಾರವನ್ನು ನೊಬೆಲ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ ನೀಡಲಿದೆ ಅಂತ ವಿವರಿಸಿದರು. ಇನ್ನು ಬೆಂಗಳೂರಿನಲ್ಲಿ ಈ ಸಂಸ್ಥೆ ವತಿಯಿಂದ 8 ಮತ್ತು 9ನೇ ತರಗತಿ ಮಕ್ಕಳಿಗೆ 2 ವಾರಗಳ ಯಂಗೆಸ್ಟ್ ಸೈಂಟಿಸ್ಟ್ ಪ್ರೋಗ್ರಾಂ ನಡೆಸ್ತಾ ಇದ್ದು, ವಿಜ್ಞಾನೋತ್ಸವದಲ್ಲಿ ಪಾಲ್ಗೊಂಡು ವಿಜೇತರಾದ 9ನೇ ತರಗತಿ ವಿದ್ಯಾರ್ಥಿಗಳನ್ನು ಕಾರ್ಯಕ್ರಮಕ್ಕೆ ಕಳಿಸಿಕೊಡಲಾಗುವುದು. ಸದರಿ ಕಾರ್ಯಕ್ರಮಕ್ಕೆ ಮಕ್ಕಳ ಪ್ರಯಾಣ ಸೇರಿದಂತೆ ಮತ್ತಿತರರ ವೆಚ್ಚವನ್ನು ಟ್ರಸ್ಟ್ ವಹಿಸಲಿದೆ ಅಂತ ಇದೇ ವೇಳೆ ತಿಳಿಸಿದರು. ಅಧ್ಯಾಪನ ವಿಜ್ಞಾನೋತ್ಸವ ಏನು ಆಗಸ್ಟ್ 30ನೇ ತಾರೀಕು ಒಂದು ಸೈನ್ಸ್ ಇವೆಂಟ್ ಅಂತ ಹೇಳಿ ನಾವೇನು ಮಾಡಿದ್ವಿ, ಆ ಇವೆಂಟನ್ನು ನೊಬೆಲ್ ವರ್ಲ್ಡ್ ಸಂಸ್ಥೆಯವರು ಗುರುತಿಸಿ ಎಷ್ಟು ಜನ ಭಾಗಿಯಾಗಿದ್ರು ಆ ಸಂಸ್ಥೆಯಲ್ಲಿ ಅಂತ ಹೇಳಿ ಎಲ್ಲ ಡಿಪಾರ್ಟ್ಮೆಂಟಿಂದನೂ ರೆಕಗ್ನೈಸ್ ಮಾಡಿ ಒಂದು 50 ದಿನದ ಪ್ರೋಸೆಸ್ ಇತ್ತು. ಇವೆಂಟ್ ಆದಮೇಲೆ ಒಂದು 50 ದಿನ ಪ್ರೋಸೆಸ್ ಇತ್ತು. ಇದು ಅವರೆಲ್ಲ ರೆಕಗ್ನೈಸೇಷನ್ ಮಾಡಿ ವೆರಿಫಿಕೇಷನ್ ಮಾಡಿ ನಮಗೆ ಸರ್ಟಿಫಿಕೇಷನ್ ತಲುಪೋಷ್ಟರಲ್ಲಿ ಒಂದು 50 ಡೇಸ್ ಪ್ರೋಸೆಸ್ ಆಯಿತು. ಸೊ ನಮಗೆ ಇತ್ತೀಚೆಗೆ ಸರ್ಟಿಫಿಕೇಟ್ ಸಿಕ್ಕಂಥ ಕಾರಣ ನಮ್ಮ ಅಧ್ಯಾಪನ ವಿಜ್ಞಾನೋತ್ಸವ ಪ್ರಶಸ್ತಿ ಹಾಗೂ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ 2 ಕಾರ್ಯಕ್ರಮವನ್ನು ನಾವು ಡಿಸೆಂಬರ್ 6ನೇ ತಾರೀಕು ಅಂದರೆ ಇದೇ ಶುಕ್ರವಾರ ನಾವು ಇಟ್ಕೊಂಡಿದ್ದೀವಿ. ಸೊ ಇದರಲ್ಲಿ ನಮಗೆ ಅವರು ನೊಬೆಲ್ ವರ್ಲ್ಡ್ ರೆಕಾರ್ಡ್ ಅವರು ಲಾರ್ಜೆಸ್ಟ್ ಸೈನ್ಸ್ ಎಕ್ಸ್ಪೋ ಇನ್ ಕರ್ನಾಟಕ ಇಂಡಿಯಾ ಅಂತ ಹೇಳಿ ನಮಗೆ ರೆಕಗ್ನೈಸೇಷನ್ ಕೊಟ್ಟಿದ್ದಾರೆ. ನಮ್ಮ ಸೈನ್ಸ್ ಇವೆಂಟಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವಿಜ್ಞಾನ ತರಂಗ ಸ್ಪರ್ಧೆಯಲ್ಲಿ 422 ಮಕ್ಕಳು, ಓವರಾಲ್ 422 ಮಕ್ಕಳನ್ನು ನಾವು ಏನು ಮಾಡಿದ್ವಿ, ಬೆಂಗಳೂರು ಇಸ್ರೋ ಮ್ಯೂಸಿಯಂ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಲ್ಲಿ ನಾವೇನು ಆವಾಗ ಕಮಿಟ್ ಆಗಿದ್ವಿ ಮಕ್ಕಳಿಗೆ ನಾವು ಕರ್ಕೊಂಡು ಹೋಗ್ತೀವಿ, ವಿಸಿಟ್ ಮಾಡಿಸ್ತೀವಿ ಅಂತ, ಅದನ್ನು ನಾವು ಅಕ್ಟೋಬರ್ 4, 6, 10ನೇ ತಾರೀಕು ಈ 3 ದಿನಗಳಲ್ಲಿ ನಾವು ಮಕ್ಕಳಿಗೆ ಇಸ್ರೋ ವಿಸಿಟ್ ಮಾಡಿಸಿದ್ವಿ. ಸೊ ಅಲ್ಲಿ ಒಂದು ಸಣ್ಣ ಸೆಮಿನಾರ್ ಕೂಡ ಏರ್ಪಾಡು ಮಾಡಿದ್ವಿ. ಆ ಸೆಮಿನಾರಲ್ಲಿ ಮಕ್ಕಳಿಗೂ ತುಂಬ ಚೆನ್ನಾಗಿ ಆ್ಯಕ್ಟಿವಿಂದ ಪಾರ್ಟಿಸಿಪೇಟ್ ಮಾಡಿದರು, ಸೈಂಟಿಸ್ಟ್ಗಳನ್ನ ಮೀಟ್ ಮಾಡಿದರು, ಮ್ಯೂಸಿಯಮ್ನ ನೋಡಿದರು. ಮತ್ತು ಸರ್ ಎಂ ವಿ ಮ್ಯೂಸಿಯಮಲ್ಲೂ ಕೂಡ ಅಷ್ಟೇ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಿದರು. ಸೊ ಇದ್ರದ್ದು ಮುಂದುವರೆದ ಭಾಗ ಅಂದರೆ ನಮ್ಮದು ಚಾರಿಟೇಬಲ್ ಟ್ರಸ್ಟು ಮುಂದುವರೆದ ಭಾಗ ಏನಂತಂತಂದರೆ ಇಸ್ರೋದಲ್ಲಿ ಅಂದರೆ ಬೆಂಗಳೂರು ಇಸ್ರೋದಲ್ಲಿ ಏನಾಗುತ್ತೆ ಅಂತಂತಂದರೆ ಯಂಗೆಸ್ಟ್ ಸೈಂಟಿಸ್ಟ್ ಪ್ರೋಗ್ರಾಮ್ ಅಂತ ಕಂಡಕ್ಟ್ ಮಾಡ್ತಾರೆ. 8ನೇ ತರಗತಿ ಮತ್ತು 9ನೇ ತರಗತಿ ಮಕ್ಕಳಿಗೆ ಮಾಡ್ತಾರೆ. ಸೊ ಇದರಲ್ಲಿ 2 ವಾರದ ಪ್ರೋಗ್ರಾಮ್ ಇರುತ್ತೆ. ಈ ಪ್ರೋಗ್ರಾಮಲ್ಲಿ ಏನಾಗುತ್ತೆ ಅಂತಂತಂದರೆ ಮಕ್ಕಳು 2 ವಾರ ಇಸ್ರೋದಲ್ಲೇ ಸ್ಟೇ ಮಾಡ್ತಾರೆ. ಸೊ ಆ ಪ್ರೋಗ್ರಾಮಲ್ಲಿ ಭಾಗವಹಿಸ್ತಾರೆ, ಸ್ಪೇಸ್ ಬಗ್ಗೆ ಅವರು ಸ್ಟಡಿ ಮಾಡ್ತಾರೆ. ಸೊ ಅವ್ರಿಗೊಂದು ಅವಕಾಶ ಏನಂತಂತಂದರೆ ಈ ಪ್ರೋಗ್ರಾಮಲ್ಲಿ ಆಯ್ಕೆ ಆದಂಥ ಮಕ್ಕಳನ್ನ
ಇಸ್ರೋದವರು ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಈ ಪ್ರೋಗ್ರಾಮಿಗೆ ನನ್ನ ಸಂಸ್ಥೆ ಕಡೆಯಿಂದ ಈಗೇನು ನಮಗೆ ಮಕ್ಕಳು ಸಿಕ್ಕಿದ್ದಾರೆ, 8ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳು ಏನು ವಿನ್ನರ್ಸ್ ಸಿಕ್ಕಿದ್ದಾರೆ, ಅವ್ರನ್ನ ನಾವು ಫೆಬ್ರವರಿ ಮತ್ತು ಮಾರ್ಚ್ ಮಂತಲ್ಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಯುವಿಕಾ ಅಂತ ಹೇಳಿ ಇಸ್ರೋದಲ್ಲಿ ನಡೆಯುವಂಥ ಪ್ರೋಗ್ರಾಮು. ಈ ಪ್ರೋಗ್ರಾಮಿಗೆ ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟಲ್ಲಿ ಏನು ಮಾಡ್ತೀವಿ, ನಾವು 8ನೇ ತರಗತಿ ಮತ್ತು 9ನೇ ತರಗತಿ ಮಕ್ಕಳನ್ನ ನಾವು ಇಸ್ರೋದಲ್ಲಿ ಯಂಗೆಸ್ಟ್ ಸೈಂಟಿಸ್ಟ್ ಪ್ರೋಗ್ರಾಮಿಗೆ ನಾವು ರಿಜಿಸ್ಟ್ರ್ ಮಾಡಿಸ್ತೀವಿ. ಸೊ ಅವತ್ತು ಡಿಸೆಂಬರ್ 6ನೇ ತಾರೀಕು ಶುಕ್ರವಾರ ಅಂಬೇಡ್ಕರ್ ಭವನದಲ್ಲಿ ಮಧ್ಯಾಹ್ನ 3 ಗಂಟೆಗೆ ನಾವು ಪ್ರೋಗ್ರಾಮ್ನ ಏರ್ಪಡಿಸಿದ್ದೀವಿ. ಇದರಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಚಲುವರಾಯಸ್ವಾಮಿ ಮಾನ್ಯ ಕೃಷಿ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ನೆರವೇರಿಸ್ಕೊಡ್ತಾರೆ. ಅಧ್ಯಕ್ಷತೆ ಶ್ರೀ ಬಿ ರವಿಕುಮಾರ್ ಗೌಡ ಗಣಿಗರ್ ಅವರು ಮಾಡಿಕೊಡ್ತಾ ಇದ್ದಾರೆ. ಅವತ್ತು ಮುಖ್ಯ ಅತಿಥಿಗಳಾಗಿ ಮತ್ತು ಬಹುಮಾನ ವಿತರಣೆಗಾಗಿ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ, ಶಾಸಕರು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ, ಶ್ರೀ ದಿನೇಶ್ ಗೂಳಿಗೌಡ, ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಮಧು ಜಿ ಮಾದೇಗೌಡ, ಮಾನ್ಯ ಶಾಸಕರು ವಿಧಾನ ಪರಿಷತ್. ಈ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಪ್ರವೀಣ್, ಸಹ ಸಂಯೋಜಕಿಯರಾದ ಪೃಥ್ವಿ ಕೆಆರ್, ಪ್ರಿಯಾಂಕಾ ಕೆಎಸ್, ಪ್ರೇಮ್ ಕುಮಾರ್ ಇತರರು ಹಾಜರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿ ಡಿಸೆಂಬರ್ 5ರಂದು ಹಾಸನದಲ್ಲಿ ನಡೆಯಲಿರುವ ಸ್ವಾಭಿಮಾನಿ ಸಮಾವೇಶ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಾರ್ವಜನಿಕರು, ಸಿದ್ದರಾಮಯ್ಯ ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್ ಕರೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಷ್ಕಳಂಕ ರಾಜಕೀಯ ಜೀವನ ನಡೆಸಿದ್ದು ಅವರ ವಿರುದ್ಧ ಪಿತೂರಿ ನಡೆಸಲಾಗ್ತಾ ಇದೆ. ಸದರಿ ಪಿತೂರಿ ವಿರುದ್ಧ ನಿಂತು ಸಿದ್ದರಾಮಯ್ಯ ಅವರಿಗೆ ಶಕ್ತಿ ತುಂಬುವ ಕೆಲಸ ಮಾಡುವ ಉದ್ದೇಶದಿಂದ ಸ್ವಾಭಿಮಾನಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದರು. ಆದ್ದರಿಂದ ಹಾಸನ ಅರಸೀಕೆರೆ ರಸ್ತೆಯ ಕೃಷ್ಣನಗರದಲ್ಲಿ ಡಿಸೆಂಬರ್ 5ರ ಗುರುವಾರ ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿರುವ ಸಮಾವೇಶದಲ್ಲಿ ಜಿಲ್ಲೆಯ ಶೋಷಿತ, ಅಹಿಂದ ಹಾಗೂ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಸೂಚಿಸುವ ಎಲ್ಲ ವರ್ಗಗಳು ಪಾಲ್ಗೊಳ್ಳಬೇಕು ಅಂತ ವಿವಿಧ ಪ್ರಗತಿಪರ ಸಂಘಟನೆಗಳ ಹಾಗೂ ಒಕ್ಕೂಟಗಳ ಪರವಾಗಿ ಮನವಿ ಮಾಡಿದರು. ಏನು ನಾವು 5ನೇ ತಾರೀಕು ಹಾಸನದಲ್ಲಿ ಯಾಕೆ ಇಟ್ಕೊಂಡಿದ್ವಿ ಅಂದರೆ ಕೆಲವು ವಿಚಾರಗಳನ್ನ ನಿಮಗೆ ನಾನು ಹೇಳಲೇಬೇಕಾಗ್ತದೆ. ನಾವೆಲ್ಲ ಸುಮಾರು 2-2.5 ತಿಂಗಳಿಂದ ನಾವು ಒಂದು ಏನಿವತ್ತು ಮೂಢ ಹಗರಣ ಇರ್ಬೋದು, ಕಾಂಗ್ರೆಸ್ಸಿನ ಮೇಲೆ ಕೆಲವೆಲ್ಲ BJP ಮತ್ತು JDSನವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾಯಿದ್ರು ಮತ್ತು ಸುಳ್ಳು ಸುದ್ದಿಗಳನ್ನ ಹರಡ್ತಾಯಿದ್ರು. ಅದಕ್ಕೆ ನಾವು ಎಲ್ಲ ವಿವಿಧ ಪ್ರಗತಿಪರ ಸಂಘಟನೆಗಳು ಸೇರಿ ಒಂದು ಸ್ವಾಭಿಮಾನಿ ಸಮಾವೇಶವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದರಂತೆ ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡಾಗ 5 ಜಿಲ್ಲೆಯ ಮೈಸೂರು ಭಾಗದ 5 ಜಿಲ್ಲೆಯ ಎಲ್ಲ ವಿವಿಧ ಪ್ರಗತಿ ಸಂಘಟನೆಗಳು ಹೋಗಿ ನಾವು ಮುಖಂಡಗಳೆಲ್ಲ ಸೇರಿ ಕೇಳಿದ್ವಿ. ಆಯಿತು ಮಾಡಿ ಅಂತಂದ್ರೆ ಕೊನೆಗೆ ಅದು ಕಾರಣಾಂತರಗಳಿಂದ ನಾವು ಹಾಸನದಲ್ಲಿ ಮಾಡುವ ಅಂತೇಳಿ ತೀರ್ಮಾನ ಆಯಿತು. ಅದ್ರ ಜೊತೆಗೆ ನಾವು ಎಲ್ಲ ಕಾಂಗ್ರೆಸ್ಸಿನ ಪ್ರಗತಿಪರರೆಲ್ಲ ಸೇರಿ ಮಾಡ್ತಾ ಇರೋದ್ರಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ವಿವಿಧ ಒಕ್ಕೂಟಗಳ ಆಶ್ರಯದಲ್ಲಿ ಮಾಡಬೇಕು ಅಂತ ಸಂಯುಕ್ತ ಆಶ್ರಯ ಮಾಡಬೇಕು ಅಂತ ತೀರ್ಮಾನ ಆಯಿತು. ಅದರಂತೆ 5ನೇ ತಾರೀಕು ಮುಖ್ಯಮಂತ್ರಿಗಳನ್ನು ಬೆಂಬಲಿಸಿ, ಸಿದ್ದರಾಮಯ್ಯನ ಬೆಂಬಲಿಸಿ ಸ್ವಾಭಿಮಾನಿ ಸಮಾವೇಶವನ್ನು ನಾವೆಲ್ಲರೂ ಕೂಡ ಮಾಡ್ತಾಯಿದ್ದೀವಿ. ಜೊತೆಗೆ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಇವತ್ತು 5 ಗ್ಯಾರಂಟಿಗಳನ್ನು ನಾವು ಮಾಡಿದ್ದೀವಿ. 5 ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ಎಲ್ಲ ಇಡೀ ಜನತೆಗೆ ಹೋಗಿದೆ, ಕರ್ನಾಟಕ ಜನತೆಗೆ. ಆದರೂ ಕೂಡ BJP ಮತ್ತು JDSನವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಸುಳ್ಳು ಸುದ್ದಿಗಳನ್ನ ಹರಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಸಮಾವೇಶವನ್ನು ಪಕ್ಷದ ವತಿಯಿಂದ ಹಾಗೂ ವಿವಿಧ ಪ್ರಗತಿ ಸಂಘಟನೆಗಳಿಂದ ನಾವು ಮಾಡ್ತಾಯಿದ್ದೀವಿ. ಮಂಡ್ಯ ಜಿಲ್ಲೆಯ ಎಲ್ಲ 7 ಕ್ಷೇತ್ರದಿಂದ ಸುಮಾರು 25-30 ಸಾವಿರ ಜನ ಇವತ್ತು ಹಾಸನಕ್ಕೆ ಬರ್ತಾ ಇದ್ದಾರೆ. ನಾನು ಮಂಡ್ಯ ಜಿಲ್ಲೆಯ ಜನತೆಗೆ, ಎಲ್ಲ ಪ್ರಗತಿಪರ ಒಕ್ಕೂಟಗಳಿಗೆ, ಕಾಂಗ್ರೆಸ್ಸಿನ ಎಲ್ಲ ಮುಖಂಡಗಳಿಗೆ, ಕಾರ್ಯಕರ್ತರಿಗೆ ಮನವಿಯನ್ನು ಮಾಡ್ತಾ ಇದ್ದೇನೆ. 5ನೇ ತಾರೀಕು ಆ ಸಮಾವೇಶ ಬೆಂಬಲಿಸಿ, ಸಿದ್ದರಾಮಯ್ಯನ ಬೆಂಬಲಿಸಿ ಸ್ವಾಭಿಮಾನ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಮಂಡ್ಯ ಜಿಲ್ಲೆ ಜನತೆಗೆ ನಾನು ಮನವಿ ಮಾಡ್ಕೊಂತಾನೆ. ಸುದ್ದಿಗೋಷ್ಠಿಯಲ್ಲಿ ಬಿಲಿಂಗಯ್ಯ, ಅಮ್ಜದ್ ಪಾಷಾ, ಸಾಧನೂರು ರಾಜು, ಪ್ರಫುಲ್ಲಾ, ಪುಟ್ಟಸ್ವಾಮಿ ಗೌಡ, ಶ್ರೀನಿವಾಸ್ ಇತರರು ಹಾಜರಿದ್ದರು.
ರಾಜ್ಯದ 1.60 ಕೋಟಿ ಜನರಿಗೆ ಸಮಾನತೆ ನೀಡುವಲ್ಲಿ ಸರ್ಕಾರ ವಿಫಲವಾಗಿದ್ದು, ಸಮಾಜದಲ್ಲಿನ ಅಸಮತೋಲನ ಹೋಗಲಾಡಿಸಲು ಸರ್ಕಾರ ಮುಂದಾಗಬೇಕು ಅಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾರಿಯರ್ಸ್ನ ರಾಜ್ಯಾಧ್ಯಕ್ಷ ಎಚ್ ಗಂಗರಾಜು ಹನಿಕೆರೆ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲಿನ ಅಸಮತೋಲನ ಹೋಗಲಾಡಿಸುವಂತಹ ಸಲುವಾಗಿ 2013-14ನೇ ಸಾಲಿನಲ್ಲಿ SCP TSP ಯೋಜನೆ ಜಾರಿಗೊಳಿಸಿದ್ರು. ಯೋಜನೆಯ ನೋಡಲ್ ಅಧಿಕಾರಿಯಾಗಿದ್ದ ಈ ವೆಂಕಟಯ್ಯ ಅವರ 10-12 ವರ್ಷಗಳ ನಿರ್ಲಕ್ಷ್ಯತೆಯಿಂದಾಗಿ ಯೋಜನೆಗೆ ಮೀಸಲಿರಿಸಿದ್ದ 1,005 ಕೋಟಿ ರೂಪಾಯಿ ಅನುದಾನ SC/ST ಸಮುದಾಯಕ್ಕೆ ಬಳಕೆಯಾಗದೆ ಹಿಂದಕ್ಕೆ ಪಡೆದಂತಾಗಿದೆ ಅಂತ ಆರೋಪಿಸಿದರು. ರಾಜ್ಯದಲ್ಲಿ ಸ್ಥಿರಾಸ್ತಿ, ಚಿರಾಸ್ತಿಗಳನ್ನು ಹೊಂದಿರದ ಸಮುದಾಯದ ಜನರ ಸಂಖ್ಯೆ 1.60 ಕೋಟಿ ಇದ್ದು, ನಮಗೆ ಸಂವಿಧಾನಬದ್ಧವಾಗಿ ಸಿಗಬೇಕಾದ ಹಕ್ಕು ಅವಕಾಶಗಳನ್ನು ವಂಚಿಸಿಕೊಂಡು ಬರಲಾಗ್ತಾ ಇದೆ. ನಮ್ಮ ಸಮುದಾಯದ ಸ್ಥಿತಿ ಶೋಚನೀಯ ಸ್ಥಿತಿ ತಲುಪಿದ್ದು, 2024-25ನೇ ಸಾಲಿನ ಬಜೆಟ್ನಲ್ಲಿ ಸಮುದಾಯದ ಒಳಿತಿಗಾಗಿ 2 ಲಕ್ಷ ಕೋಟಿ ರೂಪಾಯಿ ವಿಶೇಷ ಬಜೆಟ್ ಮಂಡಿಸಿ ಸಮಾಜ ಸಮಪಾಲು ಸಮಬಾಳು ಅಡಿಯಲ್ಲಿ ಸಂವಿಧಾನದ ಆಶಯಗಳನ್ನು ಈಡೇರಿಸಬೇಕು ಅಂತ ಮನವಿ ಮಾಡಿದರು. ಸಂವಿಧಾನದ ಆಶಯಗಳು ಈವರೆಗೆ ಪರಿಪಕ್ವವಾಗಿ ಪಾಲಿಸಿದಾರಾ? ಯಾರು ಪಾಲಿಸಬೇಕಾಗಿತ್ತು? ಯಾವುದೇ ಒಬ್ಬ ಚುನಾಯಿತ ಪ್ರತಿನಿಧಿಗಳು ಈ ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಲಿ ಮತ್ತು ಅಧಿಕಾರಿಗಳಾಗಲಿ ಅದನ್ನು ಪರಿಪಕ್ವವಾಗಿ ಪಾಲಿಸಬೇಕಿತ್ತು. ಈವರೆಗೆ ಕಳೆದ 75 ವರ್ಷಗಳಿಂದ ನಾವು ಎಲ್ಲರೂ ನೋಡ್ತಾನೇ ಇದ್ದೀವಿ. ಕಳೆದ 75 ವರ್ಷಗಳಾಯಿತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು, ಸಂವಿಧಾನ ಬಂದು. ಆದರೂ ಕೂಡ ಈ ತಾರತಮ್ಯ, ಅಸ್ಪೃಶ್ಯತೆ, ಅಸಮಾನತೆ ಎಲ್ಲವೂ ಕೂಡ ತಾಂಡವಾಡ್ತಾ ಇದೆ. ನೋಡಿ, ಇತ್ತೀಚೆಗೆ ನಮ್ಮ ಕಣ್ಮುಂದೆನೇ ನಡೀತಾನೇ ಇದೆ. ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ, ಬಡತನ ನಿರ್ಮೂಲನೆ ಆಗಿಲ್ಲ, ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ, ಎಲ್ಲ ಕಡೆ ಎಲ್ಲ ಕ್ಷೇತ್ರದಲ್ಲೂ ಅಸಮಾನತೆ ಇದೆ. ಮತ್ತು ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀತಾರೆ, ಈ ದೇಶಕ್ಕೆ ಕೊಟ್ಟಿದ್ದಾರೆ. ಎಲ್ಲ ಜಾತಿ ವರ್ಗದ ಜನರು ಕೂಡ ಸರ್ವಕಾಲಕ್ಕೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬಂತೆ ಆ ಆಶಯದೊಟ್ಟಿಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಈ ದೇಶಕ್ಕೆ. ಆದರೆ ಅದಾಗ್ತಾ ಇದೆಯಾ? ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಈವರೆಗೆ ಒಂದು ದೇಶ ಅಂದರೆ ಏನು? ಒಂದು ದೇಶ ಅಂತಂತಂದರೆ ಕೇವಲ ಸಂಪತ್ತಷ್ಟೇ ಅಲ್ಲ, ಜನ ಅಂತ ಅರ್ಥ. ಆ ಜನರ ಬದುಕು, ಜೀವನ ಶೈಲಿ ಅಂತ ಅರ್ಥ. ನಿಜವಾದ ಅರ್ಥದಲ್ಲಿ ಹೇಳಬೇಕು ಅನ್ನೋದೇ ಆದರೆ ಆ ಜನರ ಬದುಕು, ಆ ದೇಶದಲ್ಲಿ ಎಲ್ಲವೂ ಕರೆಕ್ಟಾಗಿದೆಯಾ, ಎಲ್ಲರೂ ನೆಮ್ಮದಿಯಾಗಿದ್ದಾರಾ ಅನ್ನೋದು ಬಹುಮುಖ್ಯವಾಗುತ್ತೆ. ಇಲ್ಲಿ ಯಾವುದೋ ಒಂದು ಜಾತಿ, ಯಾವುದೋ ಒಂದು ವರ್ಗ, ಯಾವುದೇ ಒಂದು ಧರ್ಮ ಈ ನಿಟ್ಟಿನಲ್ಲಿ ಉನ್ನತ ಮಟ್ಟದಲ್ಲಿರೋದು, ಇನ್ನು ಇತರೆ ಜನಾಂಗ ಕೆಳಮಟ್ಟದಲ್ಲಿರೋದು, ಇದು ಅಸಮಾನತೆ. ಈ ಅಸಮಾನತೆಯನ್ನು ಹೋಗಲಾಡಿಸೋಕ್ಕೆ ಸಲುವಾಗಿಯೇ ಒಂದಷ್ಟು ಹೋರಾಟಗಳು ದೇಶದ ಉದ್ದಗಲಕ್ಕೂ ನಡೀತಾನೇ ಇದ್ದಾವೆ ಇವತ್ತಿಗೂ ಕೂಡ. ಆದರೂ ಕೂಡ ಈವರೆಗೆ ಒಂದು ಸಮಾಜ ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಯಾರೂ ಕೂಡ ಪ್ರಯತ್ನ ಮಾಡಿಲ್ಲ. ಸರ್ಕಾರಗಳು ಯೋಜನೆಗಳನ್ನ ಮಾಡ್ತಾನೇ ಇದ್ದಾವೆ. ಆ ಯೋಜನೆಗಳು ತಲುಪ್ತಾ ಇದೆಯಾ? ಏನು ಉದ್ದೇಶ ಇಟ್ಕೊಂಡು ಯೋಜನೆಗಳನ್ನ ಮಾಡ್ತಾರೋ ಆ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪ್ತಾ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ DSS ಭೀಮವಾದ ರಾಜ್ಯಾಧ್ಯಕ್ಷ ಚಿನ್ನಕೇಶವ, ಬುದ್ಧ ಭಾರತ ಫೌಂಡೇಶನ್ ಅಧ್ಯಕ್ಷ ಜಯರಾಮಯ್ಯ, ದಸಂಸ ರಾಜ್ಯ ಸಂಚಾಲಕ MV ಕೃಷ್ಣ, ಸ್ವಾಭಿಮಾನಿ ಸಮಾಜದ ರಾಜ್ಯಾಧ್ಯಕ್ಷ HN ನರಸಿಂಹಮೂರ್ತಿ, ಅಹಿಂದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಲೋಕೇಶ್, ಅಮ್ಜದ್ ಪಾಷಾ, ಮುಕುಂದ ಹಾಜರಿದ್ದರು.